ಸಂಸಾರಕ್ಕೆ ಅದಕ್ಕೊಂದು ಸ್ಥಾನ ಕೊಟ್ಟು ನೋಡಿಕೊಡ್ರಿ ಪ್ರಿಯರೇ, ತಪ್ಪೇನಿಲ್ಲ. ಹಾಗಂತ ದೇವರ ಕಾರ್ಯಕ್ರಮವನ್ನು ಬಿಟ್ಟು ನಾನು ಪಾಪಾತ್ಮನ ಅಂದ್ಕೊಂಡು ಕೂತ್ಕೊಳ್ಳೋದಲ್ಲ. ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ಆರಾಧನೆಯಲ್ಲಿ, ಸೇವೆಯಲ್ಲಿ ಇರಬೇಕು. ಎರಡನೇದಾಗಿ ಸ್ತ್ರೀಯರಿಗೆ ಹೇಳಿರುವಂಥದ್ದು ಏನಪ್ಪ ಅಂದರೆ, ಅಮ್ಮ ನೀವು ನೊಂದುಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ತಿಳಿಯದೆ ಮೋಸ ಹೋಗಿದ್ದೀವಿ, ತಿಳಿಯದೆ ಮೋಸ ಹೋಗಿದ್ದಾರೆ. ಆದರೆ ಎಲ್ಲ ಸಮಯದಲ್ಲಿ ನೀವು ದೇವರನ್ನು ಘನಪಡಿಸ್ಬೋದು, ಆರಾಧಿಸ್ಬೋದು. ಆದರೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ದೇವರ ಸನ್ನಿಧಿಗೆ ಬರುವಂಥದ್ದು, ಇಲ್ಲ ಸಭೆಯಾಗಿ ಕೂಡುವಂಥದ್ದು, ದೇವರನ್ನು ಘನಪಡಿಸುವಂಥದ್ದು, ಇದು ನಾವು ಮಾಡಬೇಕು. ವಾಕ್ಯದ ಮೂಲಕ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ. ಇನ್ನೊಂದು ಮಾತನ್ನು ತೋರಿಸೋಣ. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. ಶುದ್ಧರಿಗೆ ಎಲ್ಲವೂ ಶುದ್ಧವೇ, ಶುದ್ಧರಿಗೆ ಎಲ್ಲವೂ ಶುದ್ಧವೇ, ಆದರೆ ಮಲಿನವಾದವರಿಗೂ ನಂಬಿಕೆ ಇಲ್ಲದವರಿಗೂ ಯಾವುದೂ ಶುದ್ಧವಲ್ಲ, ಯಾವುದೂ ಶುದ್ಧವಲ್ಲ. ನೋಡಿದ್ರೆ ಶುದ್ಧರಿಗೆ ಅಂದರೆ ಹೃದಯವನ್ನು ದೇವರಿಗೆ ಕೊಟ್ಟವರು, ಆತ್ಮವನ್ನು ದೇವರಿಗೆ ಒಪ್ಪಿಸಿದವರು, ದೇಹವನ್ನು ದೇವರಿಗೆ ಒಪ್ಪಿಸಿದವರು ಇರ್ತಾರಲ್ಲ, ಯಾವಾಗಲೂ ಶುದ್ಧ ಆಲೋಚನೆಯಲ್ಲಿರ್ತಾರೆ, ಪ್ರಾರ್ಥನೆಯಲ್ಲಿರ್ತಾರೆ. ಅದು ಎಲ್ಲ ಶುದ್ಧವೇ. ಶುದ್ಧರಿಗೆ ಎಲ್ಲವೂ ಶುದ್ಧವೇ. ಮಲಿನವಾದವರಿಗೆ ಅಂದರೆ ಶುದ್ಧರಂದರೆ ಪ್ರಿಯರ ದೇವ್ರ ಮಕ್ಕಳಿರ ದೇಹವನ್ನು ಆತ್ಮವನ್ನು ದೇವ್ರಿಗೆ ಒಪ್ಪಿಸ್ತಾರೆ. ದೀಕ್ಷಾ ಸ್ಥಾನ ಪಡ್ಕೊಂಡ ಮೇಲೆ ಅವ್ರು ಭಕ್ತಿಯಿಂದ ನಡೀತಾರೆ, ಧ್ಯಾನದಲ್ಲಿರ್ತಾರೆ, ದೇವರ ಧ್ಯಾನದಲ್ಲಿರ್ತಾರೆ. ಅವ್ರಿಗೆಲ್ಲವೂ ಕೂಡ ಏನಪ್ಪ ಅಂದರೆ ಶುದ್ಧ ಅಂತಂದರೆ ಎಲ್ಲವೂ ಶುದ್ಧ. ನಾನು ಬ್ರ್ಯಾಂಡಿ ಶಾಪ್ಗೆ ಹೋಗ್ತೀನಿ, ಇದು ಕೂಡ ನನಗೆ ಶುದ್ಧನೇ ಅಂತಂದರೆ ನೀನು ಪಾಪಾತ್ಮ. ನೀನು ಎಲ್ಲ ಶುದ್ಧ, ನನಗೆ ಎಲ್ಲ ಶುದ್ಧ ಅಂತ ಹೇಳಿದ್ರೆ ನಾನು ಏನು ಬೇಕಾದ್ರೆ ನಾನು ಮಾಡ್ತೀನಿ ಅಂದರೆ ನೀನೊಬ್ಬ ಅಜ್ಞಾನಿ, ಅವಿವೇಕಿ, ನಿನಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಅಂದರೆ ನೀನು ವಾಕ್ಯದ ಪ್ರಕಾರ ನೋಡುವಾಗ, ನೀನು ಭಕ್ತಿಯಿಂದ ಇದ್ದಾಗ, ಒಳ್ಳೆ ರೀತಿಯಿಂದ ಭಕ್ತಿಯಿಂದ ನಡ್ಕೊಂಡಾಗ, ನೀನು ಏನು ಆಲೋಚನೆ ಮಾಡಿದ್ರೂ ಕೂಡ ವಾಕ್ಯದ ಪ್ರಕಾರ ಒಳ್ಳೆ ರೀತಿಯಿಂದ ಯೋಚನೆ ಮಾಡ್ತೀಯ. ಈ ದೇಹದ ಮೂಲಕ ನಡೆಯುವಂಥ ಸ್ತ್ರೀಯರನ್ನು ಇವಾಗ ನೋಡ್ತೀವಲ್ಲ, ಇವಾಗ ಸಮಾಜದಲ್ಲಿ ಅಶುದ್ಧರು ಇಲ್ಲ ಮಲಿನವಾದವರು, ಮಾಸಿಕವಾದವರು, ಮುಟ್ಟಾದವರು ಅಂತ ಹೇಳಿ ಒಂದು ರೀತಿಯಲ್ಲಿ ನಿಂದಿಸ್ತಾರಲ್ಲ, ಒಂದು ರೀತಿಯಲ್ಲಿ ನೋಡುವಂಥದ್ದು ಇದೆಯಲ್ಲ, ಅದೇನು ಇವ್ರ ಮನಸ್ಸಿನಲ್ಲಿ ಏನು ಕೂತ್ಕೊಂಡಿದೆ? ಇದು ಅಶುದ್ಧತೆ ಎನ್ನುವಂಥದ್ದು ಹೃದಯದಲ್ಲಿ ಕೂತ್ಕೊಂಡಿರುವುದರಿಂದ ಅವರು ಅಶುದ್ಧವಾಗಿಯೇ ನೋಡ್ತಾರೆ. ದೇವರನ್ನ ಅರ್ಥ ಮಾಡಿಕೊಂಡವರು, ತಿಳ್ಕೊಂಡವರು, ಇವ್ರಿಗೇನು ಅರ್ಥ ಆಗಿದೆ? ಎಲ್ಲ ದೇವ್ರ ಮೂಲಕ ಉಂಟಾಗಿದೆ, ಯಾವುದು ಅಶುದ್ಧವಾದದ್ದಲ್ಲ. ದೇವ್ರ ಮೂಲಕ ಉಂಟಾದದ್ದು ಅಶುದ್ಧವಾದದ್ದಲ್ಲ. ನಮ್ಮ ಮೂಲಕ ಕೆಲವು ಕೆಟ್ಟ ಕೆಲಸ ನಡೀತಾ ಇರುತ್ತಲ್ಲ, ಅದು ಅಶುದ್ಧತೆ. ಕೊನೆ ತನಕ ಗಮನಿಸ್ರಿ. ಪ್ರತಿ ಸ್ತ್ರೀಯರು, ಪ್ರತಿ ಪುರುಷರು ಯೇಸು ಕ್ರಿಸ್ತರನ್ನು ಧರಿಸಿಕೊಂಡವರು ಪ್ರತಿ ಒಬ್ಬರು ಯಾವಾಗಲೂ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ಕಾರ್ಯಕ್ರಮಗಳಲ್ಲಿ ನೀವು ನಿರಂತರ ಇರ್ಬೋದು ಪ್ರಿಯರೇ. ನಿರಂತರ ದೇವರ ಸೇವೆಯಲ್ಲಿ ಇರಬೇಕು. ಮತ್ತು ಏನೋ ಮೈಲಿಗೆ ಆಗಿದೆ, ಮುಟ್ಟಾಗಿದೆ ಅಂತೇಳಿ ಅಲ್ಲೇ ಕೂತ್ಕೊಳ್ಬಾರ್ದು. ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನೀವು ದೇವರ ಕಾರ್ಯಕ್ರಮದಲ್ಲಿ ಯಾವಾಗಲೂ ಕೂಡ ನಿರಂತರ ದೇವರ ಸೇವೆ ನಿಮಿತ್ತವಾಗಿ ಪ್ರಯಾಸ ಪಡಬೇಕು, ಪ್ರಾರ್ಥನೆಯಲ್ಲಿರಬೇಕು. ಪ್ರಿಯರೇ, ಇವಾಗ ಹಳೆ ಒಡಂಬಡಿಕೆಗೆ ಬರೋಣ. ಹಳೆ ಒಡಂಬಡಿಕೆಯಲ್ಲಿ ಯಾಕೆ ಹೇಳಿದ್ದಾರೆ ಒಂದು ಸಾರಿ ಗಮನಿಸ್ರಿ. ಯಾಜಕಕಾಂಡ 15ನೇ ಅಧ್ಯಾಯ 19ನೇ ವಚನ. ಸ್ತ್ರೀಗೆ ರಕ್ತಸ್ರಾವವಾದರೆ ಅವಳು 7 ದಿನಗಳ ತನಕ ಪ್ರತ್ಯೇಕವಾಗಿರಬೇಕು. ಅವಳನ್ನು ಮುಟ್ಟಿದವರು ಆ ದಿನದ ಸಾಯಂಕಾಲದವರೆಗೆ ಅಶುದ್ಧರಾಗುವರು. ಏನ್ರಿ, ಹೊಸ ಒಡಂಬಡಿಕೆಯಲ್ಲಿ ನೋಡಿದ್ದೀವಿ. ಹೊಸ ಒಡಂಬಡಿಕೆಯಲ್ಲಿ ಯಾರು ಹೃದಯದಲ್ಲಿ ಪಾಪ ಮಾಡ್ತಾರೋ ಅವರು ಅಶುದ್ಧರಂತ ಇರುತ್ತೆ. ಇಲ್ಲಿ ನೋಡುವಾಗ ರಕ್ತಸ್ರಾವ ನಡೆದಾಗ ಆ ಸ್ತ್ರೀ ಅಶುದ್ಧಳು. ಎರಡನೇದಾಗಿ ಅವರನ್ನು ಮುಟ್ಟಿದವರು ಕೂಡ ಅಶುದ್ಧರು ಅಂತ ಹೇಳ್ತಾರೆ. ಮೂರನೇದಾಗಿ ನೋಡಿ ಕೆಳಗಡೆ ಮಾತು, ಅವಳನ್ನು ಮುಟ್ಟಿದವರು ಆ ದಿನದ ಸಾಯಂಕಾಲದವರೆಗೆ ಅಶುದ್ಧರಾಗಿರುವರು. ಸಾಯಂಕಾಲದವರೆಗೆ ಅವಳು ಮುಟ್ಟಾಗಿರುವಾಗ ಯಾವುದರ ಮೇಲೆ ಮಲಗಿದರೂ ಕೂತುಕೊಂಡರೂ ಅದು ಅಶುದ್ಧವಾಗಿರುವುದು. ಅಂದರೆ ಯಾವುದರ ಮೇಲೆ, ಒಂದು ಮಂಚದ ಮೇಲೆ ಇಲ್ಲ ಹಾಸಿಗೆ ಮೇಲೆ ಇದ್ದಾಗ ಅದು ಕೂಡ ಅಶುದ್ಧವಾಗುತ್ತಂತೆ. ಅರ್ಥ ಆಗುತ್ತೆ ಪ್ರಿಯರೇ? ಆಕೆ ಎಲ್ಲಿ ಕೂತ್ಕೊಂಡಿದ್ದಾಳೆ ಅದು ಅಶುದ್ಧವಾಗುತ್ತಂತೆ, ಎಲ್ಲಿ ನಿಂತ್ಕೊಳ್ತಾಳೆ ಅದು ಅಶುದ್ಧವಾಗುತ್ತಂತೆ, ಆನಂತರ ಹಾಸಿಗೆ ಅದು ಅಶುದ್ಧವಾಗುತ್ತೆ ಅಂತ ಹೇಳ್ತಾರೆ. ಏನು ಇದರ ಹಿಂದೆ ಏನಿದೆ? ಯಾಕೆ ಈ ಮಾತನ್ನು ಹೇಳಿದ್ದಾರೆ? ಸ್ತ್ರೀಯರಿಗೆ ಮಾತ್ರ ಹೇಳಿದ್ದಾರಾ? ಸ್ತ್ರೀಯರಿಗೆ ಮಾತ್ರ ಈ ಮಾತನ್ನು ಹೇಳಿದ್ದಾರಾ? ಪುರುಷರಿಗೆ ಏನು ಹೇಳಿದ್ದಾರೆ ನೋಡಿ. ಪುರುಷರಿಗೆ ಏನು ಹೇಳಿದ್ದಾರೆ ಅಂದರೆ, ಸ್ತ್ರೀಯರಿಗೆ ಹೇಳಿದಾರಲ್ವ, ಇದು ಸ್ತ್ರೀಯರ ವಿಷಯದಲ್ಲಿ ಮಾತ್ರ ತಗೊಳ್ತಾರೆ. ಪುರುಷರ ವಿಷಯದಲ್ಲಿ ಏನು ಹೇಳಿದ್ದಾರೆ ದೇವರು?
ಗಮನಿಸ್ರಿ, ಯಾಜಕ ಕಾಂಡ 15ನೇ ಅಧ್ಯಾಯ 1ನೇ ವಚನ. ಯೆಹೋವನು ಮೋಶೆ ಆರೋನರಿಗೆ ಹೀಗಂದನು, ನೀವು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾದ್ದೇನೆಂದರೆ, ಒಬ್ಬನ ರಹಸ್ಯಾಂಗದಲ್ಲಿ ಮೇಹಸ್ರಾವವಾದರೆ ಅದರ ದೆಸೆಯಿಂದ ಅವನು ಅಶುದ್ಧನಾಗುವನು. ಅವನು ಕೂಡ ಅಂದರೆ ಪುರುಷರು ಕೂಡ ಕೆಲವು ಏನ್ರಿ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ ಕೆಲವು ಸಂದರ್ಭಗಳಲ್ಲಿ. ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಸ್ರಾವ ಆಗುವಂಥ ಒಂದು ರೀತಿಯಲ್ಲಿ, ಅಂದರೆ ಸ್ತ್ರೀಯರಿಗೆ ಆದ ಹಾಗೆ ಅಲ್ಲ, ಪುರುಷರಿಗೆ ಇದೊಂದು ರೀತಿಯಲ್ಲಿ. ಅವರು ಕೂಡ ಏನಂತ ಹೇಳಿದ್ದಾರೆ, ಅವರು ಕೂಡ ಅಶುದ್ಧರಾಗಿರ್ತಾರೆ ಅಂತ ಹೇಳ್ತಾರೆ. ಇದು ಸಂಸಾರ ವಿಷಯದಲ್ಲ, ಸಂಸಾರ ವಿಷಯ ಬೇರೆ, ಗಂಡ ಹೆಂಡತಿ ಸಂಸಾರದ ವಿಷಯದಲ್ಲಿ ಬೇರೆ ಪ್ರಿಯರೇ. ಅಂದರೆ ದೇವರನ್ನು ನಾವು ಆರಾಧಿಸಬೇಕಾದರೆ ಇವೆಲ್ಲ ಕೆಲವು ಕಿರಿಕಿರಿಗಳು ಹೃದಯದಲ್ಲಿ ನಡೀತಾ ಇರುತ್ತೆ. ಇದನ್ನು ನಾವು ತಿಳ್ಕೊಳ್ಬೇಕು. ತಪ್ಪಾದ ಆಲೋಚನೆಯಲ್ಲಿ ಹೋಗಬಾರ್ದು. ಬುದ್ಧಿವಂತರು, ಜ್ಞಾನವಂತರು, ಪಂಡಿತರಾಗಬೇಕು, ಮೇಧಾವಿಗಳಾಗಬೇಕು, ಪರಿಪೂರ್ಣರಾಗಬೇಕು ಅಂದುಕೊಂಡಾಗ ಕೆಲವು ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಪುರುಷರು ಕೂಡ ಹೇಳಿದ್ದಾರೆ ಅಶುದ್ಧರು ಆಗ್ತಾರಂತೆ. ಇದು ಮಾತ್ರವಲ್ಲದೆ ಇನ್ನು ಯಾವುದಕ್ಕೆ ಹೇಳಿದ್ದಾರೆ ಒಂದು ಸಾರಿ ಗಮನಿಸೋಣವಾ? ಓಕೆ, ಸ್ತ್ರೀಯರಿಗೂ ಹೇಳಿದ್ದಾರೆ ಅಶುದ್ಧರಾಗ್ತಾರೆ. ಯಾವಾಗ? ಮುಟ್ಟು ಕಾರ್ಯಕ್ರಮದಲ್ಲಿ. ಪುರುಷರಿಗೂ ಹೇಳಿದ್ದಾರೆ, ಅದು ಯಾವಾಗ? ಅವರಿಗೆ ಉಷ್ಣಾಂಶ ಜಾಸ್ತಿ ಆದಾಗ ಕೆಲವು ಸಂದರ್ಭಗಳಲ್ಲಿ ಪುರುಷರು ಕೂಡ ಒಂದು ರೀತಿಯಲ್ಲಿ ಏನ್ರಿ ಸ್ರಾವ ಆಗುವಂಥದ್ದು ನೋಡ್ತೀವಿ. ಅವರು ಆ ಸಮಯದಲ್ಲಿ ಅಶುದ್ಧರು ಅಂತ ಹೇಳ್ತಾರೆ. ಮತ್ತು ಯಾವುದಕ್ಕೆ ಹೇಳಿದ್ದಾರಪ್ಪ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಯಾಜಕ ಕಾಂಡ 11ನೇ ಅಧ್ಯಾಯ, ಯಾಜಕ ಕಾಂಡ 11ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ನೋಡೋಣ. ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಆಜ್ಞಾಪಿಸಿದ್ದೇನೆಂದರೆ, ನೀವು ಇಸ್ರಾಯೇಲರಿಗೆ ಹೀಗೆ ಹೇಳಬೇಕು, ಭೂಮಿಯ ಮೇಲಿರುವ ಚತುಷ್ಪಾದ ಪ್ರಾಣಿಗಳಲ್ಲಿ ಇವುಗಳ ಮಾಂಸವನ್ನು ನೀವು ತಿನ್ನಬಹುದು. ಯಾವುದೆಂದರೆ, ಯಾವ ಪ್ರಾಣಿಯ ಕಾಲ್ಗೊರಸು ಸೀಳಿದೆಯೋ ಅದು ಮೆಲುಕು ಹಾಕುವಂಥದ್ದಾದರೆ ಅದರ ಮಾಂಸವನ್ನು ತಿನ್ನಬಹುದು. ಆದರೆ ಯಾವ ಪ್ರಾಣಿಯು ಮೆಲುಕು ಹಾಕಿದರೂ ಗೊರಸು ಸೀಳಿರುವುದಿಲ್ಲವೋ ಮತ್ತು ಯಾವ ಪ್ರಾಣಿಯು ಗೊರಸು ಸೀಳಿದರೂ ಮೆಲುಕು ಹಾಕುವುದಿಲ್ಲವೋ ಅವುಗಳ ಮಾಂಸವನ್ನು ನೀವು ತಿನ್ನಬಾರದು. ದೃಷ್ಟಾಂತ, ಒಂಟೆಯು ಮೆಲುಕು ಹಾಕುವಂಥದ್ದು ಸರಿ, ಆದರೂ ಅದಕ್ಕೆ ಸೀಳು ಗೊರಸು ಇಲ್ಲವಾದುದರಿಂದ ನೀವು ಅದರ ಮಾಂಸವನ್ನು ಅಶುದ್ಧವೆಂದೆಣಿಸಬೇಕು. ಬೆಟ್ಟದ ಮೊಲವು ಮೆಲುಕು ಹಾಕುವಂಥದ್ದು, ಆದರೂ ಸೀಳು ಗೊರಸು ಇಲ್ಲವಾದುದರಿಂದ ಅದು ನಿಮಗೆ ಅಶುದ್ಧ. ಮೊಲವು ಮೆಲುಕು ಹಾಕುವಂಥದ್ದು, ಆದರೂ ಸೀಳು ಗೊರಸು ಇಲ್ಲದ ಕಾರಣ ಅದು ನಿಮಗೆ ಅಶುದ್ಧ. ಹಂದಿಯ ಗೊರಸು ಸೀಳಿಯದೆ, ಆದರೂ ಅದು ಮೆಲುಕು ಹಾಕುವುದಿಲ್ಲವಾದುದರಿಂದ ಅದು ನಿಮಗೆ ಅಶುದ್ಧ. ಇವುಗಳ ಮಾಂಸವನ್ನು ನೀವು ತಿನ್ನಬಾರದು, ಇವುಗಳ ಎಣವನ್ನು ಮುಟ್ಟಬಾರದು, ಇವುಗಳನ್ನು ಅಶುದ್ಧವೆಂದೆಣಿಸಬೇಕು ಅಂತ ಹೇಳ್ತಾರೆ. ಇವುಗಳನ್ನು ಏನು ಮಾಡಬೇಕಂತ ಹೇಳ್ತಾರೆ? ಅಶುದ್ಧ. ಅಂದರೆ ಇವುಗಳು ಪ್ರಾಣಿಗಳಿದೆ. ಇವುಗಳೇ ಇನ್ನು ನೋಡುವಾಗ 13ನೇ ವಚನ ನೋಡಿ ಪ್ರೇರೆ, 13ನೇ ವಚನಲ್ಲಿ ಇನ್ನು ಕೆಲವು ವಿಷಯಗಳು ಗೊತ್ತಾಗುತ್ತೆ. ಪಕ್ಷಿಗಳಲ್ಲಿ ಇವುಗಳು ನಿಮಗೆ ನಿಷಿದ್ಧವು, ಇವುಗಳ ಮಾಂಸವನ್ನು ತಿನ್ನಬಾರದು, ಇವು ಹೇಯವಾಗಿರಬೇಕು. ಯಾವುದೆಂದರೆ ಗರುಡ, ಬೆಟ್ಟದ ಹದ್ದು, ಕ್ರೌಂಚ, ಹದ್ದು, ಸಕಲ ವಿಧವಾದ ಗಿಡಗ, ಸಕಲ ವಿಧವಾದ ಕಾಗೆ, ಉಷ್ಟ್ರ ಪಕ್ಷಿ, ಉಲುಕ, ಕಡಲಕ್ಕಿ, ಸಕಲ ವಿಧವಾದ ಡೇಗೆ, ಗೂಬೆ, ಹೆಗ್ಗೂಬೆ, ಕರೆಟು, ಚೀಲಮೂಗಿ, ರಣಹದ್ದು, ನೀರುಕಾಗೆ, ಕೊಕ್ಕರೆ, ಸಕಲ ವಿಧವಾದ ಬಾಕ, ಹೆಡಹಕ್ಕಿ, ಕಣ್ಣ ಕಪಟಿ, ಇವೆಲ್ಲ ಕೂಡ ನಿಮ್ಗೆ ಏನಂತ ಹೇಳ್ತಾರೆ? 20ನೇ ವಚನ, ರೆಕ್ಕೆಯುಳ್ಳವುಗಳಾಗಿ ಕಾಲುಗಳಿಂದ ಹರಿದಾಡುವ ಕ್ರಿಮಿ ಕೀಟಗಳೆಲ್ಲವೂ ನಿಮಗೆ ಹೇಯವಾಗಿರಬೇಕು, ನಿಮಗೆ ಹೇಯವಾಗಿರಬೇಕು. ಅಂದರೆ ಇವೆಲ್ಲ ಕೂಡ ಹೇಯವಾಗಿವೆ, ಅಶುದ್ಧವಾಗಿವೆ ಅಂತೇಳಿ ಹೇಳ್ತಾರೆ. ಅಂದರೆ ಸ್ತ್ರೀಯರಿಗೆ ಮಾತ್ರವಲ್ಲ, ಗಮನಿಸಬೇಕು, ಪುರುಷರು ಕೂಡ ಹೇಳಿದ್ದಾರೆ. ಪುರುಷರಿಗೆ ಮಾತ್ರವಲ್ಲ, ಕೆಲವು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಇಂಥದ್ದನ್ನು ನೀವು ಮುಟ್ಟಬಾರ್ದು, ತಿನ್ನಬಾರ್ದು ಅಂತ ಹೇಳ್ತಾರೆ. ಇವಾಗ ಆದಿಕಾಂಡದಲ್ಲಿ ನೋಡಿ, 1ನೇ ಅಧ್ಯಾಯದಲ್ಲಿ ಏನಂತ ಹೇಳಿದ್ದಾರೆ? ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ, ಆದಿಕಾಂಡ 1ನೇ ಅಧ್ಯಾಯ 24ನೇ ವಚನ 25ನೇ ವಚನ ನೋಡಿ ಪ್ರಿಯರೇ. 1ನೇ ಅಧ್ಯಾಯ 24-25ನೇ ವಚನ. ಮತ್ತು ದೇವರು ಭೂಮಿಯಿಂದ ಜೀವ ಜಂತುಗಳನ್ನು ಉಂಟು ಮಾಡಿ
ಪಶು ಕ್ರಿಮಿಗಳನ್ನು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. ಹಾಗೆಯೇ ಆಯಿತು. ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ನೋಡಿದ್ರ ಪ್ರಿಯರ ದೇವ್ರ ಮಕ್ಕಳು, ನೋಡಿದ್ರ ಇಲ್ವ? ಅಂದರೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು, ಸಮುದ್ರದಲ್ಲಿರುವಂಥ ಮೀನುಗಳನ್ನು, ತಿಮಿಂಗಲಗಳನ್ನು, ಎಲ್ಲ ಜೀವಿಗಳಿಗೆ ಒಳ್ಳೆಯದಂತೆ ಹೇಳಿದ್ದಾನ ಅಥವಾ ಕೆಟ್ಟದಂತೆ ಹೇಳಿದ್ದಾನ? ಇವು ಮಾತ್ರ ಒಳ್ಳೆಯದು, ಇವು ಮಾತ್ರ ಕೆಟ್ಟದ್ದು ಅಂತೇನು ಏನಾದರೂ ಹೇಳಿದಾರ? ಉಂಟು ಮಾಡಿದಾಗ ಎಲ್ಲದೂ ಒಳ್ಳೆಯದಾ? ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳೇ, ದೇವರು ಉಂಟು ಮಾಡಿದ ಎಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಉಂಟು ಮಾಡಿರುವಂಥ ವಸ್ತುಗಳಲ್ಲಿ ನೋಡಿ, ಪ್ರಾಣಿಗಳು, ಪಕ್ಷಿಗಳು, ಜಂತುಗಳು, ಮೃಗಗಳು, ಸ್ತ್ರೀಯರು, ಪುರುಷರು, ದೇವರು ಏನೇನು ಉಂಟು ಮಾಡಿದರೆ ಎಲ್ಲದೂ ಕೂಡ ಒಳ್ಳೆಯದೇ. ಎಲ್ಲದೂ ಒಳ್ಳೆಯದೇ, ಯಾವುದರಲ್ಲಿ ಕೂಡ ಅಶುದ್ಧತೆ ಇಲ್ಲ. ಆಗಿರುವಾಗ ಯಾಜಕ ಕಾಂಡದಲ್ಲಿ ಇದು ಅಶುದ್ಧವಾಗಿ ಇರಬೇಕು ಅಂತೇಳಿ ಯಾಕೆ ಹೇಳಿದ್ದಾರೆ? ಹೌದು ಅಲ್ವ ಪ್ರಿಯರೇ? ಅಂದರೆ ಎಲ್ಲ ಒಳ್ಳೆಯದು ಅಂತ ಹೇಳಿರುವಂಥ ದೇವರು ಕೆಲವು ಸಂದರ್ಭದಲ್ಲಿ ಇದು ಕೆಟ್ಟದ್ದು ಅಂತಂದರೆ, ಅಂದರೆ ದೇವರು ಉಂಟು ಮಾಡಿರುವಂಥದ್ದು ಯಾವುದೂ ಕೂಡ ಕೆಟ್ಟದ್ದು ಅಲ್ಲ, ಅಶುದ್ಧತೆ ಅಲ್ಲ, ಎಲ್ಲ ಒಳ್ಳೆಯದನ್ನೇ ಉಂಟು ಮಾಡಿದ್ದಾರೆ ದೇವರು. ಪ್ರತಿ ಒಂದನ್ನು ಕೂಡ ಒಳ್ಳೆಯದನ್ನೇ ಉಂಟು ಮಾಡಿದ್ದಾರೆ ದೇವರು. ಆದರೆ ಇಸ್ರಾಯೇಲ್ ಜನಾಂಗದವರ ಮಧ್ಯದಲ್ಲಿ ಇದು ಪ್ರತ್ಯೇಕವಾಗಿ ಇರಬೇಕಂತೇಳಿ ಇದು ಅಶುದ್ಧವಾಗಿರಬೇಕು, ಇಂಥದ್ದನ್ನು ನೀವು ತಿನ್ನಬಾರ್ದು, ಇದು ಹೇಯವಾದದ್ದು, ಇದು ಮುಟ್ಟುಕೂಡ್ದು, ಇದು ತಿನ್ನಬಾರ್ದು. ಅದು ಅಲ್ಲದೆ ಪ್ರಿಯರ ದೇವ್ರ ಮಕ್ಕಳಿರ, ಯಾರಾದರೂ ಸತ್ತೋಗಿರ್ತಾರೆ ನೋಡಿ, ಸತ್ತೋದಾಗ ಶವಗಳನ್ನು ಮುಟ್ಟಿದರೆ ಅವರು ಅಶುದ್ಧರಾಗುವರಂತ ಹೇಳ್ತಾರೆ. ಅದು ಎಲ್ಲಿ ರೀತಿಯ ಮಾತು? ಅರಣ್ಯಕಾಂಡದಲ್ಲಿ ನೋಡೋಣ. ಅರಣ್ಯಕಾಂಡ 19ನೇ ಅಧ್ಯಾಯ, ಅರಣ್ಯಕಾಂಡ 19ನೇ ಅಧ್ಯಾಯ, ಓಕೆ, 11ನೇ ವಚನದಿಂದ. ಅರಣ್ಯಕಾಂಡ 19ನೇ ಅಧ್ಯಾಯ 11ನೇ ವಚನದಿಂದ ನೋಡಿ ಪ್ರಿಯರೇ, ಮನುಷ್ಯನ ಶವ ಸೋಂಕಿದವನು 7 ದಿನಗಳವರೆಗೆ ಅಶುದ್ಧನಾಗಿರಬೇಕು. ಅಂದರೆ ಇಲ್ಲಿ ಮನುಷ್ಯರು ಸತ್ತೋಗ್ತಾರಲ್ಲ, ಸತ್ತೋದಂಥ ಆ ಶವಗಳನ್ನು ಯಾರಾದರೂ ಮುಟ್ಟಿದರೆ ಅವನು 7 ದಿನಗಳವರೆಗೆ ಅಶುದ್ಧನಾಗಿರುವನು ಅಂತ ಹೇಳ್ತಾರೆ. ಎಷ್ಟು ದಿನಗಳವರೆಗೆ? 7 ದಿನಗಳವರೆಗೆ ಮುಟ್ಟಿದವರು. ಮತ್ತು ನಾನು ಅಶುದ್ಧನಾಗ್ತೀನಿ, ನಾನು ಮುಟ್ಟಲ್ಲ ಅಂದರೆ ಆ ಶವ ಪರಿಸ್ಥಿತಿ ಏನು? ಇವಾಗ ಇನ್ನೊಂದು ವಿಷಯ ಅಲ್ಲ, ಯಾರಾದರೂ ಸಭೆಯಲ್ಲಿ ಸತ್ತೋದ್ರೆ ಎಲ್ಲಿ ಶವ ಇಡ್ತಾರೆ ಪ್ರಿಯರೇ? ಸಭೆಗಳಲ್ಲಿ ಶವ ಇಡ್ತಾರಲ್ಲ, ಹೌದಲ್ವ? ಯಾರಾದರೂ ಒಬ್ಬರು ಸತ್ತೋದ್ರೆ ಶವಗಳನ್ನು ಎಲ್ಲಿಡ್ತಾರೆ? ಸಭೆಯಲ್ಲಿ ಪೆಟ್ಟಿಗೆ ಮಾಡಿ, ಹೌದಲ್ವ? ಪೆಟ್ಟಿಗೆ ಮಾಡಿ ಆ ಪೆಟ್ಟಿಗೆಯಲ್ಲಿ ಆ ಶವವನ್ನಿಟ್ಟು ಆನಂತರ ಹೂವಿನ ಮಾಲೆ ಎಲ್ಲ ಹಾಕಿ, ಕೆಲವರು ಅವರವರ ನಂಬಿಕೆ ಮೇಲೆ ಹೋಗ್ತಾರೆ. ಇರಲಿ, ಅವರವರ ಭಕ್ತಿ, ಅವರವರ ನಂಬಿಕೆ, ಅವರವರ ಪ್ರೀತಿ. ಇವಾಗ ದೇವರ ಮಂದಿರ, ಸಮಾಜ ಮಂದಿರವೆಂದು ಕರೆಯಲ್ಪಡುತ್ತಿರುವಂಥ ಆ ಸಮಾಜ ಮಂದಿರದಲ್ಲೇ ದೇವರ ಮಂದಿರವೆಂದು ಎಲ್ಲಿ ಹೇಳ್ತಾ ಇದ್ದಾರೋ, ಚರ್ಚ್ ಅಂತ ಹೇಳ್ತಾ ಇದ್ದಾರೋ, ಆ ಚರ್ಚಿನಲ್ಲೇ ಶವವನ್ನು ಇಡುವಂಥದ್ದು ನೋಡ್ತೀವಲ್ವ? ಹಾಗಾದರೆ ಶವ, ಆ ಚರ್ಚು ಅಪಶಕನ ಆಗಲ್ವಾ? ಅಶುದ್ಧತೆ ಆಗಲ್ವಾ? ಮತ್ತು ಈ ಹಳೆ ಒಡಂಬಡಿಕೆಯಲ್ಲಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಆ ಶವವನ್ನು ಮುಟ್ಟಿದರೆ ಆ ಸೋಂಕು ಏನಂತ ಹೇಳ್ತಾರೆ? ಆ ಮನುಷ್ಯನ ಶವ ಸೋಂಕಿದವನು ಅಂದರೆ ಮುಟ್ಟಿದವನು 7 ದಿನಗಳವರೆಗೆ ಅಶುದ್ಧನಾಗಿರಬೇಕು. 3ನೇ ದಿನದಲ್ಲಿ ಆ ಬೂದಿಯಿಂದ ದೋಷ ಪರಿಹಾರ ಮಾಡಿಕೊಂಡು 7ನೇ ದಿನದಲ್ಲಿ ಶುದ್ಧನಾಗುವನು ಅಂತಿರುತ್ತೆ. ಸಾಕು, ಇವೆಲ್ಲ ಈಗ ಓದ್ಕೊಂಡು ಹೋದರೆ ಬಹಳ ದೊಡ್ಡ ಲಿಸ್ಟ್ ಇರುತ್ತೆ ಪ್ರಿಯರೇ. ಆಲೋಚನೆ, ಯಾಕೆಂದರೆ ಇದು ಅಶುದ್ಧ, ಅದು ಅಶುದ್ಧ ಅಂತ ಹೇಳ್ತಾರೆ. ಇವು ಎಲ್ಲ ಬಿಟ್ಟು ಸ್ತ್ರೀಯಳು, ರಕ್ತಸ್ರಾವವಾಗಿರುವಂಥ ಈ ಸ್ತ್ರೀಯಳು ಮಾತ್ರ ಅಶುದ್ಧಳಂತೇಳಿ ಅಮ್ಮಳನ್ನು, ಅಕ್ಕಳನ್ನು, ತಂಗಿಯನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಈ ಸಮಾಜ? ಒಂದು ವೇಳೆ ಅಶುದ್ಧ ಅಂದರೆ ಶವವನ್ನು ಕೂಡ ಮುಟ್ಟಿದವನು ಕೂಡ ಅಶುದ್ಧ, ಶವವನ್ನು ಯಾರು ಮುಟ್ಟಿದ್ದಾನೆ ಅವನು ಕೂಡ ಅಶುದ್ಧ. 7 ದಿನಗಳವರೆಗೆ ಅವನು ಪ್ರತ್ಯೇಕವಾಗಿರ್ಬೇಕಂತ ಹೇಳ್ತಾರೆ ಹಳೆ ಒಡಂಬಡಿಕೆಯಲ್ಲಿ. ಇದು ಯಾರಾದರೂ ಪಾಲಿಸ್ತಾರ? 7 ದಿನಗಳವರೆಗೆ ಅವನು ಪ್ರತ್ಯೇಕವಾಗಿರಬೇಕು. ಮತ್ತು ಕೆಲವು ಪ್ರಾಣಿಗಳು, ಪಕ್ಷಿಗಳು ತಿನ್ನಬಾರ್ದು ಅಂತ ಹೇಳ್ತಾರಲ್ಲ, ಮುಟ್ಟಬಾರ್ದು, ತಿನ್ನಬಾರ್ದು. ಅವುಗಳನ್ನು ಮುಟ್ಟಿದ್ರು ತಿಂದರು ಅವನು ಕೂಡ ಕೆಲವು ದಿನಗಳವರೆಗೆ ಅಶುದ್ಧನಾಗಿರ್ತಾನೆ, ಅವನು ಕೂಡ ಸಭೆಯಲ್ಲಿ ಬರ್ಕೊಡ್ದು. ದೇವರ ಆಜ್ಞೆಗಳಿವೆಲ್ಲ ಯಾಕೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಅದನ್ನು ಆಲೋಚನೆ ಮಾಡದೆ, ಅರ್ಥ ಮಾಡಿಕೊಳ್ಳದೆ
ಕೆಲವನ್ನ ಮಾತ್ರ ಇವರಿಗೆ ಏನು ಅನುಕೂಲವಾಗಿದೆಯೋ ಅದನ್ನು ಮಾತ್ರ ಹೇಳ್ಕೊಂಡು ಏನ್ರಿ ಒಂದು ರೀತಿಯಲ್ಲಿ ಅವಮಾನಪಡಿಸುವಂಥದ್ದು ನೋಡ್ತೀವಿ. ಸ್ತ್ರೀಗಳನ್ನು ಅವಮಾನಪಡಿಸುವಂಥದ್ದು, ಅವಮಾನ ರೀತಿಯಲ್ಲಿ ನೋಡುವಂಥದ್ದು ತಪ್ಪದು. ಹಳೆ ಒಡಂಬಡಿಕೆಯಲ್ಲಿ ಯಾಕೆ ಹೇಳಿದ್ದಾರೆ? ಸ್ತ್ರೀಯರ ವಿಷಯದಲ್ಲಾಗಿರ್ಬೋದು, ಪುರುಷರ ವಿಷಯದಲ್ಲಾಗಿರ್ಬೋದು. ಅದು ಮಾತ್ರವಲ್ಲದೆ ಸತ್ತೋದ್ರೆ ಆ ಸತ್ತೋಗಿರುವಂಥ ಶವವನ್ನು ಮುಟ್ಟಿದರೆ ಕೂಡ ಅದು ಅಶುದ್ಧವಾಗುತ್ತೆ ಅಂತ ಹೇಳ್ತಾರೆ. ಕುಷ್ಠರೋಗಿಗಳಿರ್ತಾರಲ್ಲ, ಕುಷ್ಠರೋಗಿಗಳು ಊರಲ್ಲಿ ಇರ್ಕೂಡ್ದು, ಅವರನ್ನು ಕೂಡ ಹೊರಗಡೆ ಇಡಬೇಕಂತಿರುತ್ತೆ. ಅವ್ರನ್ನ ಮುಟ್ಟಿದರೆ ಅವರು ಕೂಡ ಅಶುದ್ಧವಾಗ್ತಾರಂತಿರುತ್ತೆ. ಅಂದರೆ ಇನ್ನು ಕೆಲವರು ಮೈ ತುಂಬ ರೋಗ ಇರುತ್ತೆ, ರೋಗ ಇದ್ದಾಗ ಅವರನ್ನು ನೀವು ಮುಟ್ಟಬಾರ್ದು ಅಂತ ಹೇಳ್ತಾರೆ ಭಕ್ತರಿಗೆ. ಕುಷ್ಠರೋಗ ಇದ್ದಾಗ ಇವರನ್ನು ಮುಟ್ಟಬಾರ್ದು, ಇವ್ರನ್ನ ಒಂದು ಪ್ರತ್ಯೇಕವಾಗಿ ಇರಬೇಕು ಅಂತ ಹೇಳ್ತಾರೆ. ಇವರನ್ನು, ಅವರನ್ನು, ಆಮೇಲೆ ಈ ಪುರುಷರನ್ನು, ಕೆಲವು ಸಂದರ್ಭಗಳಲ್ಲಿ ಪುರುಷರಿಗೆ ಉಷ್ಣಾಂಶ ಜಾಸ್ತಿ ಆದಾಗ ಇವ್ರಿಗೂ ಕೂಡ ರೀತಿಯಲ್ಲಿ ಸ್ರಾವ ನಡೆಯುವಂಥದ್ದು ಇರುತ್ತೆ. ಇವರು ಕೂಡ ಪ್ರತ್ಯೇಕವಾಗಿ ಹೊರಗಡೆ ಇಡಬೇಕಂತೆ. ಹೆಣ ಮುಟ್ಟಿದವರು ಇವರು ಕೂಡ ಹೊರಗಡೆ ಇಡಬೇಕಂತಿರುತ್ತೆ. ಸ್ತ್ರೀಯರಿಗೆ ಮಾತ್ರವಲ್ಲ ಒಂದು ಕಾಲದಲ್ಲಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರಪ್ಪ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಪ್ರಾಮುಖ್ಯವಾದದ್ದು ಒಂದೇ ವಿಷಯ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಕ್ಕೆ. ಯಾಕೆಂದರೆ ಅಲ್ಲಿ ಸ್ವಚ್ಛತೆ ಇಲ್ಲದೆ ಹೋದರೆ ಆ ಒಂದು ರೋಗ ಅನ್ನುವಂಥದ್ದು ಶರೀರಕ್ಕೆ ಅಂಟಿಕೊಳ್ಳುತ್ತೆ, ಒಬ್ಬರಿಂದ ಒಬ್ಬರಿಗೆ, ಒಬ್ಬರಿಂದ ಒಬ್ಬರಿಗೆ, ಒಬ್ಬರಿಂದ ಒಬ್ಬರಿಗೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಏನಿಲ್ಲ, ಸರಿಯಾದ ರೀತಿಯಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರೇನ್ರಿ ಮೆಡಿಸಿನ್ ಸರಿಯಾದ ರೀತಿಯಲ್ಲಿ ಇರಲ್ಲ, ವಸ್ತ್ರಗಳು ಸರಿಯಾದ ರೀತಿಯಲ್ಲಿ ಸಿಗಲ್ಲ, ಅನುಕೂಲ ಇಲ್ಲದಂಥ ದಿನಗಳವು. ಇದು ಕ್ರಿಸ್ತಪೂರ್ವ 1500 ವರ್ಷಗಳ ಹಿಂದೆ, ಇಲ್ಲ ಕ್ರಿಸ್ತಪೂರ್ವ 1450 ವರ್ಷಗಳ ಹಿಂದೆ ಬರೆಸಿರುವಂಥ ಒಂದು ವಚನಗಳಿವು. ಯಾಕೆ ಬರೆಸಿದ್ದಾರೆ ಅಂತ ನೋಡುವಾಗ ಅದಕ್ಕಿಂತ ಮುಂಚಿತವಾಗಿ ಮುಟ್ಟಾದವರು, ಶವವನ್ನು ಮುಟ್ಟಿದವರು, ಇಲ್ಲಾಂದರೆ ಎಲ್ಲ ಆ ಕಡೆ ಈ ಕಡೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ತಿಂತಾ ಇರ್ತಾರೆ, ಒಂದು ರೀತಿಯಲ್ಲಿ ಸ್ಮೆಲ್ಲು, ಇನ್ನೊಂದು ರೀತಿಯಲ್ಲಿ ರೋಗ, ಒಬ್ರಿಗೊಬ್ಬರು ಅಂಟಿಕೊಳ್ಳುವಂಥದ್ದು, ಕುಷ್ಠರೋಗ ಇವೆಲ್ಲ ಕೂಡ ಇರುತ್ತೆ. ಅದಕ್ಕೆ ಅವರು ಪ್ರತ್ಯೇಕವಾಗಿ ಇಡಬೇಕಂತೇಳಿ ನೇಮಿಸುತ್ತಾರೆ. ಕೆಲವು ಪದ್ಧತಿಗಳು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ಪ್ರಾರಂಭದಲ್ಲಿದ್ದಂಥ ಜನಗಳಿಗೆ ಭೌತಿಕವಾದಂಥ ಕೆಲವು ಸೂಚನೆಗಳನ್ನು, ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಅವರು ಹೀಗೆ ನಡ್ಕೊಳ್ಬೇಕು, ಪ್ರತ್ಯೇಕವಾಗಿರಬೇಕು ಅಂತೇಳಿ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಅದು ಹಳೆ ಒಡಂಬಡಿಕೆಯಲ್ಲಿ ಹೀಗೆ ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಎರಡನೇದಾಗಿ ಪರೀಕ್ಷೆ ಏನಿರುತ್ತೆ? ಎರಡನೇದಾಗಿ ಪರೀಕ್ಷೆ ಇದೆ ಅವರಿಗೆ. ಅಂದರೆ ದೇವರು ಹೇಳಿರುವಂಥ ಮಾತಿಗೆ ತಲೆ ಬಾಗಿಸ್ತಾರಾ ಅಥವಾ ವಿಧೇಯರಾಗ್ತಾರಾ, ವಿಧೇಯರಾಗಲ್ವಾ? ದೇವರ ಮಾತಿಗೆ ವಿಧೇಯರಾಗ್ತಾರಾ ಅಥವಾ ವಿಧೇಯರಾಗಲ್ವಾ? ಅದನ್ನು ಕೂಡ ಒಂದು ಪರೀಕ್ಷೆ ಪ್ರಿಯರೇ. ಅವರ ಮಧ್ಯದಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂಥ ಆರಾಧನೆ ಕಾರ್ಯಕ್ರಮಗಳು, ಲೋಕಕ್ಕೆ ಸಂಬಂಧಪಟ್ಟಂಥ ಮಂದಿರ ಇವೆಲ್ಲ ಇದೆಯಲ್ಲ, ಇದ್ರ ಜೊತೆಗೆ ಶಾರೀರಿಕ ಸಂಬಂಧಪಟ್ಟಂಥ ಕೆಲವು ಪದ್ಧತಿಗಳನ್ನು ಅವರು ನೇಮಿಸ್ತಾರೆ. ಹೊರಗಡೆ ಹೋದರೆ ಖಂಡಿತವಾಗಿ ಮನೆಗೆ ಬಂದ ಮೇಲೆ ಸ್ನಾನ ಮಾಡಿಕೊಳ್ಳುವಂಥದ್ದು, ಇಲ್ಲಾಂದರೆ ಕೈ ಕಾಲು ತೊಳೆದುಕೊಳ್ಳುವಂಥದ್ದು, ಇವೆಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ನೇಮಿಸಿರುವಂಥ ಪದ್ಧತಿಗಳು. ಆದರೆ ಹೊಸ ಒಡಂಬಡಿಕೆ ಬಂದ ಮೇಲೆ ಏನ್ರಿ, ದೇವರನ್ನು ಘನಪಡಿಸ್ಬೇಕಾದ್ರೆ, ದೇವರನ್ನು ಮಹಿಮೆ ಪಡಿಸ್ಬೇಕಾದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಇರಬೇಕಂತ ಹೇಳ್ತಾರೆ. ಅದರಲ್ಲೂ ಹೊಸ ಒಡಂಬಡಿಕೆ ಬಂದ ಮೇಲೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಕಾರ್ಯಕ್ರಮಗಳು ನಡಿಬೇಕಾದರೆ ಕೆಲವು ಈ ಹಳೆ ಒಡಂಬಡಿಕೆಯಲ್ಲಿ ನಡೆದಿರುವಂಥ ಘಟನೆಗಳು, ಆಮೇಲೆ ಹೊಸ ಒಡಂಬಡಿಕೆಯಲ್ಲಿ ಏನು ಮಾತನಾಡ್ತಾರೋ ಆ ವಚನಗಳನ್ನು ಕೆಲವು ಆಲೋಚನೆ ಮಾಡೋಣ. ಇವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 14ನೇ ವಚನವನ್ನು ನೋಡಿ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 14ನೇ ವಚನವನ್ನು, 14ನೇ ಅಧ್ಯಾಯ 14ನೇ ವಚನ ಓದ್ತಾ ಇದ್ದೀರಮ್ಮ. ಯಾವ ಪದಾರ್ಥವು ಸ್ವತಃ ಅಶುದ್ಧವಾದದ್ದಲ್ಲವೆಂದು ಬಲ್ಲೆನು, ಮತ್ತು ಕರ್ತನಾದ ಯೇಸುವಿನಲ್ಲಿದ್ದುಕೊಂಡು ದೃಢವಾಗಿ ನಂಬಿದ್ದೇನೆ. ಆದರೆ ಯಾವುದಾದರೂ ಒಂದು ಪದಾರ್ಥವನ್ನು ಅಶುದ್ಧವೆಂದು ಒಬ್ಬನು ಭಾವಿಸಿದರೆ ಅವನಿಗೆ ಅದು ಅಶುದ್ಧ. ಇವಾಗ ಹಳೆ ಒಡಂಬಡಿಕೆಯಲ್ಲಿ ಈ ಪ್ರಾಣಿಗಳು, ಈ ಪಕ್ಷಿಗಳು, ಈ ಮೃಗಗಳು, ಈ ಜಂತುಗಳು ಇವೆಲ್ಲ ಅಶುದ್ಧವಾದದ್ದು, ಇದನ್ನು ತಿನ್ನಬಾರ್ದು, ಇವು ನಿಮಗೆ ಅಶುದ್ಧವಾದದ್ದು ಅಂತ ಹೇಳ್ತಾರಲ್ಲ, ಹಳೆ ಒಡಂಬಡಿಕೆಯಲ್ಲಿ ಹೇಳಿದಾರ. ಇವಾಗ ಹೊಸ ಒಡಂಬಡಿಕೆಯಲ್ಲಿ ನೋಡಿ ಗಮನಿಸ್ರಿ, ಯಾವ ಪದಾರ್ಥವು ಸ್ವತಃ ಅಶುದ್ಧವಾದದ್ದಲ್ಲವೆಂದು ಬಲ್ಲೆನು. ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ಇವಾಗ ಹಳೆ ಒಡಂಬಡಿಕೆಯಲ್ಲಿ ಇಂಥದ್ದು ಅಶುದ್ಧವಾದದ್ದು ಇದು ಹೇಯವಾದದ್ದು ಅಂತ ಹೇಳ್ತಾರಲ್ಲ, ಅಂದರೆ ಕೆಲವು ಅವರಿಗೆ ಕಲಿಸೋದಕ್ಕೆ,
ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಪ್ರಿಯರ ದೇವ್ರ ಮಕ್ಕಳಿರ, ಈ ಧರ್ಮಶಾಸ್ತ್ರ ಇದೆ ನೋಡಿ, ಇದು ಬಾಲಬೋಧನೆ. ಅಂದರೆ ಬಾಲಕರಿಗೆ ಬೋಧನೆ ಏನಿರುತ್ತೆ ಪ್ರಿಯರೇ? ಶಾಲೆಯಲ್ಲಿ ಬಾಲಕರಿಗೆ ಬೋಧನೆ ಏನು? ಮೊದಲನೇದಾಗಿ ಶಿಸ್ತು ಕಲಿಸ್ತಾರೆ. ಮೊದಲನೇದಾಗಿ ಅವ್ರಿಗೇನಪ್ಪ ಅಂದರೆ ಶಿಸ್ತು ಕಲಿಸ್ತಾರೆ. ಆನಂತರ ಪ್ರಾರಂಭದ ಬಾಲಕರಿಗೆ ಬೋಧನೆ ಏನಿರುತ್ತೆ, ಹೌದಲ್ವ? ಈ 10th ಕ್ಲಾಸಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಬೋಧನೆ ಏನಿರುತ್ತೆ? 10th ಕ್ಲಾಸಲ್ಲಿ ಕುಳಿತುಕೊಂಡಂಥ ವಿದ್ಯಾರ್ಥಿಗಳಿಗೆ ಮತ್ತು ಬಾಲಕರಿಗೆ ಕಲಿಸುವಂಥ ಬೋಧನೆಯನ್ನು ಕಲಿಸ್ಕೊಡ್ತಾರ. ಕೈಯಲ್ಲಿ ಚಿಕ್ಕ ಅಂದರೆ 4 ವರ್ಷದ ಮಗುಗೆ ಏನ್ರಿ ಟೀಚರ್ ಬಂದು ಪೆನ್ಸಿಲ್ ಹಿಡಿದುಕೊಂಡು ತಿದ್ದಿಸ್ತಾರ? ಆ ಈ ಊ ತಿದ್ದಿಸ್ತಾರ? 10ನೇ ತರಗತಿಯಲ್ಲಿ ಕೂತ್ಕೊಂಡಂಥ ವಿದ್ಯಾರ್ಥಿಗಳೇ ಸರಿನಾ ಇದು? ಊ ಅಂತ ಆ ಹುಡುಗರಿಗೆ ಬಂದು ತಿದ್ದಿಸ್ರಿ ಹೇಗಿರುತ್ತೆ ಪ್ರಿಯರೇ? ಹೊಸ ಒಡಂಬಡಿಕೆ ಇದೆ ನೋಡಿ, ಇದು ಸಂಪೂರ್ಣವಾದ ಜ್ಞಾನದಲ್ಲಿ ಹೋಗುವಂಥದ್ದು. ಪ್ರಾರಂಭದಲ್ಲಿ ಅವ್ರಿಗೆ ಏನ್ರಿ ಅನಾಗರಿಕದಲ್ಲಿ ಇದ್ದಂಥ ಜನಗಳು, ಪ್ರಾರಂಭದಲ್ಲಿದ್ದವರು, ಅವರಿಗೆ ಒಂದು ಜ್ಞಾನವನ್ನು ಕಲಿಸೋದಕ್ಕೆ ಮೊದಲನೇದಾಗಿ ಶಿಸ್ತು ಕಲಿಸ್ಕೊಳ್ತಾರೆ, ಸ್ವಚ್ಛತೆಯನ್ನು ಕಲಿಸ್ಕೊಡ್ತಾರೆ, ಆಮೇಲೆ ಆಜ್ಞೆಗಳನ್ನು ಕೊಡ್ತಾರೆ. ಅದು ಪ್ರಾರಂಭದ ಬೋಧನೆ, ಅದು ಬಾಲಬೋಧನೆ ಅಂತ ಹೇಳ್ತಾರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23-24 ವಚನ ನೋಡಬೇಕು. ಕ್ರೈಸ್ತ ನಂಬಿಕೆ ಕಾಲ ಬರುವುದಕ್ಕೆ ಮೊದಲು ನಾವು ಮುಂದಕ್ಕೆ ಪ್ರಕಟವಾಗಬೇಕಾಗಿದ್ದ ಆ ನಂಬಿಕೆಗೆ ವಶವಾಗುವುದಕ್ಕಾಗಿ ಧರ್ಮಶಾಸ್ತ್ರದ ಕೈ ಕೆಳಗೆ ಕಾವಲಲ್ಲಿ ಮುಚ್ಚಲ್ಪಟ್ಟಿದ್ದೇವೆ. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಅಂದರೆ ತೆಲುಗಿನಲ್ಲಿ ನೋಡುವಾಗ ಇದು ಬಾಲಬೋಧನೆಯಾಗಿದೆ ಅಂತ ಹೇಳ್ತಾರೆ. ತೆಲುಗಿನಲ್ಲಿ ಮಾತನ್ನು ಏನಂತ ಹೇಳ್ತಾರೆ ಅಂದರೆ, ಕನ್ನಡದಲ್ಲಿ ಕಾಯುತ್ತಾ ಇದೆ ಅಂತ ಹೇಳ್ತಾರೆ, ತೆಲುಗಿನಲ್ಲಿ ಬಾಲಬೋಧನೆಯಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಾರಂಭದ ಬೋಧನೆ ಬಾಲಬೋಧನೆ ಆಗಿದೆ. ಎರಡನೇದಾಗಿ ನೋಡುವಾಗ ಅದು ನಮ್ಮನ್ನು ಕಾಯ್ತಾ ಇದೆ, ಕಾಯುವಂಥದ್ದು. ಅಂದರೆ ನಾವು ಅಶುದ್ಧತೆಯಲ್ಲಿ, ಇಲ್ಲಾಂದರೆ ಈ ಪಾಪದಲ್ಲಿ ಬೇರೆ ರೀತಿಯಲ್ಲಿ ಬೀಳದಂತೆ, ಪಾಪ ಮಾಡದಂತೆ ಅದೇನು ಮಾಡ್ತಾಯಿದೆ ಅಂದರೆ ಒಂದು ರೀತಿಯಲ್ಲಿ ಎಚ್ಚರಿಸುವಂಥದ್ದು, ಮತ್ತೊಂದು ರೀತಿಯಲ್ಲಿ ಕಾಯುವಂಥದ್ದು, ಚಿಕ್ಕ ಮಕ್ಕಳನ್ನು ಕಾಯುವಂಥದ್ದು. ಹೊಸ ಒಡಂಬಡಿಕೆ ಬರುತ್ತಲ್ಲ, ಇದು ಯೇಸು ಪ್ರಭು ಹೇಳ್ತಾರೆ, ಹೊಸ ಒಡಂಬಡಿಕೆ ಕೊಡುವಾಗ ನಿಮ್ಮನ್ನು ಸಂಪೂರ್ಣವಾದಂಥ ಸಕಲ ಜ್ಞಾನದಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತ. ಯಾರು ಪವಿತ್ರಾತ್ಮನ ಬಂದ ಮೇಲೆ ಸಂಪೂರ್ಣವಾದಂಥ ಜ್ಞಾನದಲ್ಲಿ ಬಂದ ಮೇಲೆ ಪ್ರಿಯರಾದ ದೇವರ ಮಕ್ಕಳಿರ, ಈ ಹಳೆ ಒಡಂಬಡಿಕೆಯಲ್ಲಿದ್ದಂಥ ಕೆಲವು ಆಚಾರಗಳು, ಕೆಲವು ಪದ್ಧತಿಗಳಿರುತ್ತಲ್ಲ, ಅಲ್ಲೇ ನಿಂತ್ಕೊಳ್ಬಾರ್ದು. ಅಲ್ಲೇ ನಿಂತ್ಕೊಂಡವರು ಏನು ಯೋಚನೆ ಮಾಡ್ತಾರಪ್ಪ ಅಂತ ನೋಡುವಾಗ ನೋಡಿ, ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರೇ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಜನರು ಹೇಗಿರ್ತಾರೆ ನೋಡಿ. ತರುವಾಯ ಯೆರೂಸಲೇಮಿನಿಂದ ಬಂದಿದ್ದ ಫರಿಸಾಯರು ಶಾಸ್ತ್ರಿಗಳಲ್ಲಿ ಕೆಲವರು ಆತನ ಬಳಿಗೆ ಕೂಡಿ ಬಂದರು. ಫರಿಸಾಯರು ಯೆಹೂದ್ಯರೆಲ್ಲರೂ ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಹಿಡಿದು ತಮ್ಮ ಕೈಗಳನ್ನು ಚೆನ್ನಾಗಿ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ. ಅಂದರೆ ಅವ್ರು ಏನು ಮಾಡ್ತಾರೆ, ಸಂಪ್ರದಾಯ ಹೃದಯದಲ್ಲಿ ನಡೆಯುವಂತಹ ಇವುಗಳನ್ನು ಬಿಟ್ಟಿದ್ದಾರೆ. ಹೊರಗಡೆ ನಡೆಯುವಂಥ ಸಂಪ್ರದಾಯ ಇರುತ್ತಲ್ಲ, ಅದನ್ನು ಮಾತ್ರ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಏನಪ್ಪ ಅಂತ ನೋಡುವಾಗ ಹೊರಗಡೆ ಹೋದ ಮೇಲೆ ಕೈಗಳನ್ನು ತೊಳ್ಕೊಳ್ಳದೆ ಊಟ ಮಾಡೋದೇ ಇಲ್ಲ, ಮುಟ್ಟೋದೇ ಇಲ್ಲ. ಅದು ಓಕೆ, ಅವ್ರವ್ರಿಗೆ ಸಂಬಂಧಪಟ್ಟದ್ದು. ಯಾರಿಗೆ ಸಂಬಂಧಪಟ್ಟದ್ದು? ಅವರವರಿಗೆ ಸಂಬಂಧಪಟ್ಟದ್ದು. ಇದು ಖಂಡಿತವಾಗಿ ಮಾಡಲೇಬೇಕು ಎನ್ನುವಂಥ ಕಾನೂನು ಬಂದಿದೆ ರೀ. ಕೊನೆಯದಾಗಿ ಯಾರ ಬಳಿಗೆ ತಿಳಿಸುವಂಥದ್ದಪ್ಪ ಅಂತ ನೋಡುವಾಗ, ಯೇಸು ಕ್ರಿಸ್ತರನ್ನು ತಪ್ಪು ಹಿಡಿಯೋದಕ್ಕೆ ಒಂದು ಮಾತನ್ನು ಮಾತನಾಡುವಂಥದ್ದು. ಏನಪ್ಪ ಅಂದರೆ, ನಿನ್ನ ಶಿಷ್ಯರು ಕೈ ತೊಳೆದುಕೊಳ್ಳದೆ ಊಟ ಮಾಡ್ತಾ ಇದ್ದಾರೆ, ಹಿರಿಯರ ಮೂಲಕ ಬಂದಂಥ ಸಂಪ್ರದಾಯವನ್ನು ಅವರು ಮೀರ್ತಾ ಇದ್ದಾರೆ, ಅದು ಅಶುದ್ಧತೆ ಅದು ಅಂಥೇಳಿ ಯೇಸು ಕ್ರಿಸ್ತರಿಗೆ ಅವರು ಬೋಧಿಸುವಂಥದ್ದು. ಒಂದು ಸಾರಿ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ,
ತೆಗೆದುಕೊಳ್ಳುವುದಿಲ್ಲ, ಮತ್ತು ಪೇಟೆಗೆ ಹೋಗಿ ಬಂದರೆ ನೀರನ್ನು ಪ್ರೋಕ್ಷಿಸಿಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ. ಇದಲ್ಲದೆ ಅವರಲ್ಲಿ ತಂಬಿಗೆ, ಬಟ್ಟಲು, ತಪ್ಪಲೆಗಳನ್ನು ಬೆಳಗ್ಗೆ ತೊಳೆಯುವುದೇ ಮೊದಲಾದ ಅನೇಕ ಆಚಾರಗಳನ್ನು ನಡೆಸುವ ನೇಮಗಳುಂಟು. ಅಂದರೆ ಅವರು ಪಾತ್ರೆಗಳನ್ನು ತೊಳಿಬೇಕಾದ್ರೆ ಬೆಳ್ಳಗೆ ಬೆಳಗುತ್ತಾ ಇರುತ್ತಂತೆ, ನೀಟಾಗಿ ಅವೆಲ್ಲ ನೋಡ್ಕೊಳ್ತಾ ಇರ್ತಾರೆ. ಓಕೆ, ಅದೇನು ಮಾಡ್ತಾ ಇದ್ದಾರೋ ಅದು ಇರಲಿ. ಆತ್ಮಿಕವಾದಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಇದು ಉಪಯೋಗವಾಗುತ್ತಾ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿಗೆ ಅದಲ್ಲ. ಏನಪ್ಪ ಅಂದರೆ ಇದು ಆತ್ಮಿಕವಾದಂಥ ಜ್ಞಾನದಲ್ಲಿ ಬರಬೇಕು. ಅದಕ್ಕೆ ಯೇಸು ಪ್ರಭು ಹೇಳುವಂಥ ಮಾತು ನೋಡಿ, ಆತನ ಶಿಷ್ಯರಲ್ಲಿ ಕೆಲವರು ಮೈಲಿಗೆಯ ಕೈಯಿಂದ, ಅಂದರೆ ಕೈ ತೊಳ್ಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದನ್ನು ಆ ಪರಿಸಾಯರು ಶಾಸ್ತ್ರಿಗಳು ಕಂಡು ಆತನನ್ನು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯದಂತೆ ಯಾಕೆ ನಡೆದುಕೊಳ್ಳುವುದಿಲ್ಲ, ಮೈಲಿಗೆಯ ಕೈಯಿಂದ ಯಾಕೆ ಆಹಾರ ತೆಗೆದುಕೊಳ್ಳುತ್ತಾರೆ ಎಂದು ಕೇಳಿದರು. ಅದಕ್ಕೆ ಯೇಸು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ. ಮನುಷ್ಯರ ಮೂಲಕ ಬಂದ ಸಂಪ್ರದಾಯ. ಕೈಗಳನ್ನು ತೊಳ್ಕೊಳ್ಬೇಕು. ತೊಳ್ಕೊಳ್ಳೋದ ಒಳ್ಳೆಯದಾ ಕೆಟ್ಟದ? ಒಳ್ಳೆಯದೇ. ಅದು ನಮ್ಮ ಪ್ರಿಯರ ದೇವ್ರ ಮಕ್ಕಳಿಗೆ ಎಲ್ಲರೂ ಎಲ್ಲ ಪ್ರಾಂತದಲ್ಲಿ ಕೈಗಳನ್ನು ತೊಳ್ಕೊಂಡೆ ಊಟ ಮಾಡ್ತಾರೆ. ಇವಾಗ ಯೇಸು ಪ್ರಭು ಶಿಷ್ಯರು ಕೆಲವು ಸಂದರ್ಭಗಳಲ್ಲಿ ಕೈ ತೊಳ್ಕೊಂಡಿಲ್ಲ ಅಂತೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಇವರು ಕೈ ತೊಳ್ಕೊಂಡಿಲ್ಲಪ್ಪ ಅಂತಂದರೆ ಆತನಿಗೆ ಸಂಬಂಧಪಟ್ಟದ್ದು, ನಿನಗೇನಪ್ಪ ನಷ್ಟ? ದೇವ್ರ ಕಾರ್ಯಕ್ರಮನ ಅದು ದೇವ್ರು ಮೆಚ್ಚುವಂಥದ್ದ? ದೇವ್ರು ಮೆಚ್ಚುವಂಥದ್ದು ಅಂದರೆ ಮೊಟ್ಟ ಮೊದಲು ನಿನ್ನ ಹೃದಯದಲ್ಲಿ ದೇವರು ಇರಬೇಕು. ನಿನ್ನ ಹೃದಯದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳ ಬಗ್ಗೆ ಆಲೋಚನೆ ಮಾಡಬೇಕು, ವಾಕ್ಯವನ್ನು ಧ್ಯಾನಿಸಬೇಕು. ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳು ಈ ದೇಹದ ಮೂಲಕ ನಡೆಸಬೇಕು. ಆದರೆ ಅವ್ರ ಹೃದಯದಲ್ಲಿ ಏನಿದೆಯಂತೆ ದೂರವಾಗಿ, ಅಂದರೆ ದೇವರಿಗೆ ಸ್ಥಾನ ಕೊಡಲಿಲ್ಲ ಅಂತ ದೂರವಾಗಿಟ್ಟಿದ್ದಾರಂತೆ. ಆಚಾರಗಳು ಮಾತ್ರ ಮಾಡ್ತಾರೆ. ಆಚಾರಗಳೇನು? ಟೇಬಲ್ ಕ್ಲೀನ್ ಇರಬೇಕು, ಬಾಟಲ್ ಕ್ಲೀನ್ ಇರಬೇಕು, ಆಮೇಲೆ ಕೈಗಳು ಕ್ಲೀನ್ ಇರಬೇಕು. ಹೃದಯ ಅದು ಯಾರು ನೋಡ್ತಾರೆ? ಹೃದಯ ಯಾರಪ್ಪ ನೋಡ್ತಾರೆ? ಹೃದಯದ ಬೇಕಾಗಿಲ್ಲ. ಈ ಮೇಲೆ ಎಲ್ಲ ಕ್ಲೀನ್ ಇರಬೇಕು, ನೀಟಾಗಿರಬೇಕು. ವಸ್ತ್ರಗಳು, ಬಟ್ಟೆ, ಬಟ್ಟಲು, ಪಾತ್ರೆಗಳು ಎಲ್ಲ ನೀಟಾಗಿರಬೇಕು, ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು. ಯೇಸುಪ್ರಭು ಹೇಳ್ತಾರೆ, ಆಯ್ತು ಇರಲಿ, ಆದರೆ ಅದಕ್ಕಿಂತ ಮುಖ್ಯವಾದದ್ದು ನಿನ್ನ ಹೃದಯ ಶುದ್ಧವಾಗಿರಬೇಕಲ್ಲ. ಇದೇನು ಪ್ರಾಬ್ಲಮ್ ಇಲ್ಲ, ಇದೇನು ಪ್ರಾಬ್ಲಮ್ ಇಲ್ಲ. ಯಾವುದು ಪ್ರಾಬ್ಲಮ್ಮಪ್ಪ ಅಂತ ನೋಡುವಾಗ ನಿನ್ನ ಹೃದಯದಲ್ಲಿ ಹೊರಡುವಂಥ ಹೊಲಸು ಕಾರ್ಯಕ್ರಮಗಳಿದೆಯಲ್ಲ, ಇದು ಯಾರು ಗೊತ್ತಾಗುತ್ತೆ? ಇದನ್ನು ಮೊದಲನೇದಾಗಿ ನೀವು ಶುದ್ಧಿ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ ಇಲ್ಲಿ ಹೇಳ್ತಾರೆ ನೋಡಿ 14ನೇ ವಚನ. ಆಮೇಲೆ ಯೇಸು ಜನರ ಗುಂಪನ್ನು ತಿರುಗಿ ಹತ್ತಿರಕ್ಕೆ ಕರೆದು ಅವರಿಗೆ, ಎಲ್ಲರೂ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ತಿಳ್ಕೊಳ್ಳಿರಿ. ಹೊರಗಿನಿಂದ ಮನುಷ್ಯನೊಳಗೆ ಹೋಗಿ ಅವನನ್ನು ಒಲೆ ಮಾಡುವಂಥದ್ದು ಒಂದೂ ಇಲ್ಲ. ಅಂದರೆ ತಿನ್ನುವಂಥ ಪದಾರ್ಥ ಪಾಪ ಮಾಡುವಂಥದ್ದು ಒಂದಿಲ್ಲ. ತಿನ್ನುವಂಥ ಪದಾರ್ಥಗಳ ಮೂಲಕ ಪಾಪ ನಡೆಯಲ್ಲ, ಅಶುದ್ಧವಾಗಲ್ಲ, ಒಲೆ ಮಾಡಲ್ಲ. ಆದರೆ ಮನುಷ್ಯನೊಳಗಿಂದ ಹೊರಡುವಂಥವುಗಳೇ ಮನುಷ್ಯನನ್ನು ಒಲೆ ಮಾಡುವಂಥದ್ದು, ಅಂದರೆ ಪಾಪ ಮಾಡುವಂಥವುಗಳಾಗಿವೆ, ಇಲ್ಲಾಂದರೆ ಅಶುದ್ಧವಾಗಿವೆ ಅಂತ ಹೇಳ್ತಾರೆ. 20ನೇ ವಚನ. ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಒಲೆ ಮಾಡುವಂಥದ್ದು. ಒಳಗಿನಿಂದ ಅಂದರೆ ಮನುಷ್ಯನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಒಲೆ ಮಾಡುತ್ತವೆ, ಅಂದರೆ ಪಾಪದಲ್ಲಿ ಸಿಗಿಸ್ತವೆ, ಅಶುದ್ಧ ಮಾಡುತ್ತವೆ. ಇದರಲ್ಲಿ ಯಾವುದಿಲ್ಲ ಒಳಗಡೆ, ಹೃದಯದ ಒಳಗಡೆ ಯಾವುದಿಲ್ಲ ಪ್ರಿಯರೇ ನಮ್ಮಲ್ಲಿ. ಇವುಗಳಲ್ಲಿ ಒಂದಿದ್ದರೂ ಕೂಡ ನಮ್ಮ ಹೃದಯದಲ್ಲಿ ಹೊಲಸಿದೆಯಾ, ಕೊಳಕಿದೆಯಾ, ಅಶುದ್ಧತೆ ಇದೆಯಾ? ವ್ಯಭಿಚಾರ ಇಲ್ಲ ಅಂತ ತಿಳ್ಕೊಳ್ಳಿ. ವ್ಯಭಿಚಾರ ಇಲ್ಲ, ಸೂಳೆಗಾರಿಕೆ ಇಲ್ಲ, ಇವೆರಡೂ ಇಲ್ಲ. ಕಳ್ಳತನ ಇದ್ದರೆ ಹೋಯ್ತು. ಕಳ್ಳತನ ಕೂಡ ಇಲ್ಲ ಅಂದರೆ ಕೊಲೆ ಮಾಡಿದರೆ, ದ್ರವ್ಯಾಶೆ ಇದ್ದರೆ, ದ್ರವ್ಯಾಶೆ ಅಂದರೆ ಹಣದ ಆಸೆ ಇದ್ದರೆ,
ದೇವರನ್ನು ನಂಬಿಕೊಂಡು ಹಣದ ಆಸೆ ಇಟ್ಕೊಂಡು ಸೇವೆ ಮಾಡಿದ್ರೆ, ಹಣದ ಆಸೆ ಇಟ್ಕೊಂಡು ಸೇವೆ ಮಾಡಿದ್ರೆ, ಹಣದ ಆಸೆ ಇಟ್ಕೊಂಡು ಸೇವೆ ಮಾಡೋರು ಇದ್ದಾರೆ ಇಲ್ವಾ? ₹1,00,000 ಕೊಟ್ಟರೆ ಬರ್ತೀನಿ, ಹಣದ ಆಸೆನಾ ಇಲ್ವಾ? ಇದು ₹1,00,000 ಕೊಟ್ಟರೆ ಮೊದಲನೇದಾಗಿ ₹50,000 ಅಡ್ವಾನ್ಸ್ ಹಾಕು, ಇಲ್ಲಾಂದರೆ ₹20,000 ಅಡ್ವಾನ್ಸ್ ಹಾಕು. ಹಣದ ಆಸೆನಾ ಇಲ್ವಾ ಇದು? ಮತ್ತು ದ್ರವ್ಯಾಸೆ ಇದ್ದವನು ಒಳಗಡೆ ಏನು ಇಟ್ಕೊಂಡಿದ್ದಾನೆ? ಅಶುದ್ಧತೆ ಇಟ್ಕೊಂಡಿದ್ದಾನೆ ಇಲ್ವಾ? ಅಶುದ್ಧತೆ ಇಟ್ಕೊಂಡವನು ಏನು ಸಮಾಜ ಉದ್ಧಾರ ಮಾಡ್ತಾನೆ? ಸಮಾಜ ಉದ್ಧಾರ ಮಾಡಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಹೃದಯದಲ್ಲೇ ಅಶುದ್ಧವನ್ನು ಇಟ್ಟುಕೊಂಡು, ಹೃದಯದಲ್ಲಿ ಕಾಮ ಕೋರಿಕೆ ಇಟ್ಟುಕೊಂಡು, ಹೃದಯದಲ್ಲಿ ಅನೇಕ ತಪ್ಪುಗಳನ್ನು ಇಟ್ಟುಕೊಂಡು ನಾನು ಪರಿಶುದ್ಧನಂತ ಹೇಳ್ಕೊಂಡ್ರೆ ಸರಿಯಾಗುತ್ತೆ? ದೇವ್ರು ಒಪ್ತಾರ? ಒಪ್ಪಲ್ಲ ಪ್ರಿಯ. ದೊಡ್ಡ ದೊಡ್ಡ ಸೇವಕರು ಹೀಗೇನೇ ಇದ್ದಾರೆ. ಅನೇಕ ಸೇವಕರು ಏನಪ್ಪ ಅಂದರೆ, ಓಕೆ ಎಲ್ಲಿಗೋದ್ರೂ ಕೂಡ ಯಾರು ಕೂಡ ವಾಪಸ್ ಆಗಿ ಕಳಿಸೋದೇ ಇಲ್ಲ ರೀ. ಖಂಡಿತವಾಗಿ ಅವರ ಕಷ್ಟದಿಂದ ತಮ್ಮಲ್ಲಿ ಏನಿದೆಯೋ ಪ್ರೀತಿಯಿಂದ ಕೊಟ್ಟೇ ಕೊಡ್ತಾರೆ ಪ್ರತಿ ಸ್ಥಳದಲ್ಲಿ. ಒಂದು ವೇಳೆ ಇಲ್ಲಾಂದರೂ ಕೂಡ ದೇವ್ರ ಸೇವೆ ನಿಂತು ಹೋಗಿ ಬಾ ಅಲ್ಲ, ಅವರಲ್ಲಿ ಏನಿಲ್ಲ. ನೀನು ಸುವಾರ್ತೆ ಮಾಡಬೇಕು, ಸುವಾರ್ತೆ ಮಾಡುವಂಥದ್ದೇ ನಿನ್ನ ಧರ್ಮ, ಸುವಾರ್ತೆ ಮಾಡುವಂಥದ್ದೇ ನಿನ್ನ ಧರ್ಮ ಆಗಿರುವಾಗ ಹೋಗಿ ಬಂದುಬಿಡಲ್ಲ. ಇಲ್ಲಿಲ್ಲಂದ್ರೆ ಇನ್ನೊಂದು ಕಡೆ ದೇವರು ಕೊಡ್ತಾರಂತ ನಂಬಿಕೆ ಇಲ್ವಾ? ದೇವ್ರ ಮೇಲೆ ನಂಬಿಕೆ ಇಲ್ವಾ? ದೇವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ. ಯಾಕಂದರೆ ಅವರು ಏನು ಮಾಡ್ತಾರೆ ಬಿಡಲಿ, ನಾವು ನಿಮಗೆ ಮಾತ್ರ ಕೇಳೋದು ಮಾತ್ರ ಕೇಳ್ತೀವಿ. ಖಂಡಿತವಾಗಿ ಇದು ರೂಲ್ಸ್. ಇದು ಹಣ ಕೊಟ್ರೇ ನಿಮ್ಮನ್ನು ಹೊಗಳ್ತೀವಿ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಏನು ಮಾಡ್ತಾರೆ ಅವೇ? ನಿಮಗೋಸ್ಕರ ಪ್ರಾರ್ಥನೆ, ನಿಮಗೋಸ್ಕರ ವಿಜ್ಞಾಪನೆ, ಹಣ ಕೊಟ್ಟರೆ ಅಂದು ಈ ಥರ ಅಲ್ಲಲ್ಲ. ದೇವರ ಮಕ್ಕಳನ್ನು ಹೇಗಾದರೂ ಮಾಡಿ ಕಾಪಾಡಿಕೊಳ್ಳುವವನೇ ನಿಜವಾದ ಸೇವಕನಾಗ್ತಾನೆ, ನಿಜವಾದ ಭಕ್ತನಾಗ್ತಾನೆ. ಇವರು ಪರಿಸಯರಿದ್ದಾರಲ್ಲ, ಹೇಗಿದ್ದಾರೆ ಪ್ರಿಯರೇ? ಪರಿಸಯರು ಒಂದು ರೀತಿಯಲ್ಲಿ ಲೋಕಕ್ಕೆ ಒಳಪಟ್ಟವರಿದ್ದಾರೆ. ಅದಕ್ಕೆ ಹೇಳ್ತಾರೆ, ಅಶುದ್ಧವಾದಂಥದ್ದು ತಿನ್ನುವುದರ ಮೂಲಕ ಬರಲ್ಲ, ಎರಡನೇದಾಗಿ ರಕ್ತಸ್ರಾವ ನಡೆಯುವುದರಿಂದ, ರೋಗ ಬಂದಿರುವುದರಿಂದ, ಕುಷ್ಠರೋಗ ಬಂದಿರುವುದರಿಂದ, ದೇಹದಲ್ಲಿ ಏನೋ ರಕ್ತ, ಈ ಶರೀರದಲ್ಲಿ ಯಾವುದೋ ಒಂದು ಗಾಯ ಆಗಿರುವುದರಿಂದ, ಇಲ್ಲಾಂದರೆ ಏನೋ ಒಂದು ರೋಗ ಬಂದಿರುವುದರಿಂದ ಅದರ ಮೂಲಕ ಅಶುದ್ಧತೆ ಇಲ್ಲ. ಅದ್ರ ಮೂಲಕ ಅಶುದ್ಧತೆ ಅಲ್ಲ ಪ್ರಿಯರೇ. ಅಶುದ್ಧತೆ ಎನ್ನುವಂಥದ್ದು ಏನ್ರಿ? ಪಾಪ, ದೇವರ ಧರ್ಮ ಮೀರುವಂಥದ್ದು ಪಾಪ, ವ್ಯಭಿಚಾರಗಳು, ಕಳ್ಳತನ, ಮೋಸ, ಅಧರ್ಮ, ಇವೆಲ್ಲ ಇದೆಯಲ್ಲ, ದೊಡ್ಡ ಲಿಸ್ಟ್ ಇದೆ ಪ್ರಿಯರೇ. ಇವೆಲ್ಲ ಏನೇನು ನಡೆಯುತ್ತೋ ಇದೆಲ್ಲ ಬಂದಾಗಲೇ ಅಶುದ್ಧತೆ ಆಗುತ್ತಂತೇಳಿ ಪರಿಪೂರ್ಣವಾದಂಥ ಜ್ಞಾನದಲ್ಲಿ ಬಂದಂಥ ಯೇಸು ಪ್ರಭು ಹೇಳುವಂಥ ಮಾತು. ಇನ್ನೊಂದು ಮಾತು ಓದಿ ನಾನು ಮುಗಿಸ್ತೀನಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ. ಆದರೆ ಅವರ ಬುದ್ಧಿ ಮಂದವಾಯಿತು, ಈ ದಿನದವರೆಗೆ ಹಳೆಯ ಒಡಂಬಡಿಕೆಯು ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆಂಬುದು ಅವರಿಗೆ ಪ್ರಕಟವಾಗದೇ ಇರುವುದರಿಂದ ಅದೇ ಮುಸುಕು ಎತ್ತಲ್ಪಡುತ್ತಾ ಇರುತ್ತದೆ. ಈ ದಿನದವರೆಗೂ ಮೋಶೆಯ ಗ್ರಂಥ ಪಾರಾಯಣವಾಗುವಾಗ ಅದು ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುತ್ತದೆ. ಅಂದರೆ ಈ ಧರ್ಮಶಾಸ್ತ್ರದಲ್ಲಿ ಈ ವಚನಗಳೆಲ್ಲ ಓದುವಾಗ ದೇವರು ಇಂತಿಂಥ ಆಜ್ಞೆಗಳನ್ನು ಕೊಟ್ಟಿದ್ದಾರೆ, ಹೀಗೆ ನಡ್ಕೊಳ್ಬೇಕು, ಇಂಥದ್ದು ತಿನ್ನಬಾರ್ದು, ಇಂಥದ್ದು ತಿನ್ನಬಾರ್ದು, ಇಂಥದ್ದು ಮುಟ್ಟಬಾರ್ದು, ಶವವನ್ನು ಮುಟ್ಟಿದರೆ ಇದು ಅಶುದ್ಧ, ಹೆಣ್ಮಕ್ಳಿಗೆ ಇದು ಅಶುದ್ಧ ಅಂತೇಳಿ ಅದೇ ಮುಸುಗು ಇರುತ್ತೆ ಪ್ರಿಯರೇ. ಯಾವಾಗ ಕ್ರಿಸ್ತನಲ್ಲಿ ಬರ್ತಾರೋ, ಕ್ರಿಸ್ತನಲ್ಲಿ ಬಂದ ಮೇಲೆ ಸಂಪೂರ್ಣವಾದಂಥ ಜ್ಞಾನ ಗೊತ್ತಾಗುತ್ತೆ. ಸಂಪೂರ್ಣವಾದಂಥ ಜ್ಞಾನ ಗೊತ್ತಾದ ಮೇಲೆ ದೇವರು ಉಂಟು ಮಾಡಿರುವಂಥ ಕಾರ್ಯ ಯಾವುದು, ಮನುಷ್ಯರ ಮೂಲಕ ನಡೆಯುವಂಥ ಅಶುದ್ಧ ಯಾವುದು ಗೊತ್ತಾಗುತ್ತೆ. ಮನುಷ್ಯರ ಮೂಲಕ ಅಶುದ್ಧ ಯಾವುದು ಗೊತ್ತಾಗುತ್ತೆ. ಅದಕ್ಕೆ ಹಳೆ ಒಡಂಬಡಿಕೆ ಏನು ಮಾಡಿದ್ದಾರೆ ಅಂತ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನ. ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತಾರದೇ ಇರುವುದರಿಂದ ಮೊದಲಿದ್ದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು ರದ್ದಾಗಿ ಹೋಯಿತು. ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾಧಾರವು ಪ್ರಾಬಲ್ಯಕ್ಕೆ ಬಂತು. ಈ ನಿರೀಕ್ಷಾಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ತಗೊಂಡೋಗುತ್ತೆ. ಯಾರ ಸನ್ನಿಧಿಗೆ? ದೇವರ ಸನ್ನಿಧಿಗೆ ತಗೊಂಡೋಗುವಂಥದ್ದು ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ ಏನಾಗಿದೆ ಅಂತ ಹೇಳ್ತಾರೆ? ರದ್ದಾಗಿದೆ. ಅದನ್ನು ನಾನು ಏನು ಮಾಡಿದ್ದೀನಿ? ರದ್ದು ಮಾಡಿದ್ದೀನಿ ಅಂತೇಳಿ ದೇವರು ಹೇಳುತ್ತದೆ. ಮತ್ತು ಇವೆಲ್ಲ ಆಜ್ಞೆಗಳು ಯಾಕೆ ಕೊಟ್ಟಿದ್ದಾರೆ ಅಂದರೆ ಕಾರಣ ಒಂದೇ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಕ್ಕೆ. ಎರಡನೇದಾಗಿ ನೋಡುವಾಗ ಏನ್ರಿ ಪರೀಕ್ಷೆ ಮಾಡೋದಕ್ಕೆ. ಮೂರನೇದಾಗಿ ಅದು ಬಾಲಬೋಧನೆ ಅಂತ ಹೇಳ್ತಾರೆ.
ಮೂರನೇದಾಗದು ಏನು ಹೇಳಿ, ಬಾಲಬೋಧನೆ. ಅಂದರೆ ಪ್ರಾರಂಭದಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅವರ ಮಧ್ಯದಲ್ಲಿ ಕಲಿಸಿಕೊಟ್ಟಂಥ ಪಾಠಗಳ ವಿನಃ ಅದು ಸಂಪೂರ್ಣವಾದಂಥ ಜ್ಞಾನವಲ್ಲ. ಸಂಪೂರ್ಣವಾದಂಥ ಜ್ಞಾನ ಏನ್ರಿ, ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತರ ಮೂಲಕ ಬಂದಂಥ ಜ್ಞಾನ ಇದೆಯಲ್ಲ, ಈ ಸಂಪೂರ್ಣವಾದಂಥ ಜ್ಞಾನ. ಈ ಜ್ಞಾನವನ್ನು ಪಡ್ಕೊಂಡಾಗ ಏನ್ರಿ, ಈ ಜ್ಞಾನವನ್ನು ಪಡ್ಕೊಂಡಾಗ ಯಾವುದು ಅಶುದ್ಧತೆ, ಯಾವುದು ಪರಿಶುದ್ಧತೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಪರಿಶುದ್ಧತೆ ಯಾವುದು ಹೇಳಿ? ಪರಿಶುದ್ಧತೆ ಅಂದರೆ ಯೇಸು ಕ್ರಿಸ್ತರಲ್ಲಿ ಇದ್ದುಕೊಂಡು ಭಕ್ತಿಯಿಂದ ನಡೆಯುವಂಥದ್ದು, ವಾಕ್ಯದ ಪ್ರಕಾರ ಜೀವಿಸುವಂಥದ್ದು ಪರಿಶುದ್ಧತೆ. ಅಶುದ್ಧತೆ ಯಾವುದು ಹೇಳಿ? ಅಶುದ್ಧತೆ ಯಾವುದು? ಜಾರತ್ವ, ಬಂಡುತನ, ನಾಚಿಕೆಗೇಡತನ, ವಿಗ್ರಹಾರಾಧನೆ, ವ್ಯಭಿಚಾರ, ಇವೆಲ್ಲ ಇದೆಯಲ್ಲ, ಇವೆಲ್ಲ ಕೂಡ ಅಶುದ್ಧತೆ. ಇವೆಲ್ಲ ಕೂಡ ಮೊಟ್ಟ ಮೊದಲು ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಇವೆಲ್ಲ ಮೊಟ್ಟ ಮೊದಲು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಹೇಳಿ? ಹೃದಯದಲ್ಲಿ ಸ್ಟಾರ್ಟ್ ಆಗುತ್ತೆ. ಹೌದಲ್ಲ? ಹೃದಯದಲ್ಲಿ ಮೊಟ್ಟ ಮೊದಲು ಅಶುದ್ಧತೆ ಪ್ರಾರಂಭವಾಗುತ್ತೆ. ಹೃದಯದಲ್ಲಿ ಅಶುದ್ಧತೆ ಪ್ರಾರಂಭವಾದಾಗ ವಾಕ್ಯದ ಮೂಲಕ ಏನು ಮಾಡಬೇಕು ಹೇಳಿ? ನಾವು ವಾಕ್ಯದ ಮೂಲಕ ಅದನ್ನು ಶುದ್ಧಿ ಮಾಡಿಕೊಳ್ಬೇಕು. ಓಕೆ, ವಾಕ್ಯದ ಮೂಲಕ ಅದನ್ನು ಶುದ್ಧಿ ಮಾಡಿಕೊಳ್ಬೇಕು. ಸ್ತ್ರೀಯರಿಗೆ ನಡೆಯುವಂಥ ಧರ್ಮ ಕಾರ್ಯಕ್ರಮ ಇದೆಯಲ್ಲ, ಮಾಸಿಕ ಋತುಸ್ರಾವ, ಅದು ಅಶುದ್ಧತೆ ಅಲ್ವೇ ಅಲ್ಲ. ಆ ಸಮಯದಲ್ಲಿ ಓಕೆ, ದೇವರ ಭಕ್ತಿಯಲ್ಲಿದ್ದಂಥ ಪ್ರತಿಯೊಬ್ಬರು ಕೂಡ ದೇವರ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದು. ಓಕೆ ಪ್ರಿಯರೇ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ.